ಜನಪರ ನ್ಯಾಯಪರ. ಶ್ರೀ ಕ್ಷೇತ್ರ ಹೊಸಕೋಟೆ ಕಂಬಳಿಪುರದಲ್ಲಿರುವ ಕಾಟೇರಮ್ಮ ದೇವಸ್ಥಾನ. ಮೊದಲಿಗೆ ದೇವಸ್ಥಾನದ ಒಳಗಡೆ ಹೋಗುವ ಬಲಭಾಗದಲ್ಲಿ ಗಣೇಶನ ವಿಗ್ರಹವಿದ್ದು, ಆ ವಿಗ್ರಹಕ್ಕೆ ಗರಕೆ ಹಾಗೂ ಎಕ್ಕಡ ಗಿಡದ ಹೂವನ್ನು ಇಟ್ಟು ನಮಸ್ಕರಿಸಬೇಕು. ಈ ದೇವಸ್ಥಾನದಲ್ಲಿ ಸುಮಾರು 350 ವರ್ಷಗಳ ಹಿಂದಿನ ಕಾಲದ ಜೋಡಿ ಆಲದ ಮರವನ್ನು ಇದ್ದು, ಈ ಕ್ಷೇತ್ರವು ಪವಾಡವಾಗಿದೆ. ಈ ಆಲದ ಮರದ ಕೆಳಗಡೆ ಇರುವ ಕಾಟೇಶ್ವರ ಹಾಗೂ ಮುನಿಯಪ್ಪ ದೇವರ ವಿಗ್ರಹವಿದ್ದು, ಹಾಗೂ ಆಲದ ಮರ ಕೆಳಗೆ 9 ದೇವಿ ವಿಗ್ರಹ ಎಂದು ಪವಾಡವಾಗಿ ಆಗಿದೆ. ಇಲ್ಲಿನ ಭಕ್ತರು ನಂಬಿ ಬಂದು 9 ವಾರಗಳ ಕಾಲ ದೇವಸ್ಥಾನದಲ್ಲಿ ಸಿಗುವ ತೆಂಗಿನಕಾಯಿ ಹರಕೆ ತೀರಿಸಿದರೆ ಭಕ್ತಾದಿಗಳ ಎಲ್ಲಾ ಕಷ್ಟಗಳು ನಿವಾರಣೆಯಾಗಿದೆ. ಹಾಗೂ ಯಾವುದೇ ತರಹದ ಕಾಯಿಲೆ ಇದ್ದರೂ ಸಹ ತಾಯಿ ಕಾಳೇಶ್ವರ ದೇವಿಯ ಆಶೀರ್ವಾದದಿಂದ ಗುಣಮುಖರಾಗಿದ್ದಾರೆ. ಹಾಗೂ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ದಿನದಂದು ನಡೆಯುವ ಹೋಮ ಪೂಜೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನು ಕೇಳಿಕೊಂಡು ಈ ಹೋಮದ ಪೂಜೆಗೆ ಭಾಗವಹಿಸಿದರೆ ಸಾಕು, ತಮ್ಮ ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೇವಲ 2-3 ದಿನಗಳಲ್ಲಿ ಪರಿಹಾರ ಆಗುತ್ತದೆ. ಇದಕ್ಕೆ ಸಾಕ್ಷಿ ಅಲ್ಲಿನ ಭಕ್ತಾದಿಗಳೇ ಆಗಿರುತ್ತಾರೆ. ಹಾಗೂ ಅಲ್ಲಿನ ಧರ್ಮಾಧಿಕಾರಿಗಳಾದ ರಾಮಯ್ಯನವರು ಈ ಕ್ಷೇತ್ರದ ವಿಶೇಷತೆ ಏನೆಂದರೆ, ಇಲ್ಲಿಗೆ ಬರುವ ಭಕ್ತಾದಿಗಳು ನಿಷ್ಠೆಯಿಂದ ಮಂತ್ರದ ಚೀಟಿಯಲ್ಲಿರುವ ಮಂತ್ರವನ್ನು ಪಠಿಸುತ್ತಾ 9 ವಾರಗಳ ಕಾಲ ಯಾರು ನಿಷ್ಠೆಯಿಂದ ಜೋಡಿ ಆಲದ ಮರಕ್ಕೆ ತೆಂಗಿನಕಾಯಿಯನ್ನು ಕಟ್ಟುತ್ತಾರೋ ಅವರಿಗೆ ಯಾವುದೇ ರೀತಿ ಕಷ್ಟ ಇರುವುದಿಲ್ಲ. ಆ ತಾಯಿ ಎಲ್ಲರ ಕಷ್ಟವನ್ನು ದೂರ ಮಾಡುವುದರಲ್ಲಿ 2 ಮಾತಿಲ್ಲ. ಹಾಗೂ ಇಲ್ಲಿಗೆ ಬರುವಂಥ ಭಕ್ತಾದಿಗಳ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಎಲ್ಲವೂ ಮಾಡಲಾಗಿದೆ. ಹಾಗೂ ಈ ದೇವಸ್ಥಾನಕ್ಕೆ ಬರಲು ಬಸ್ಸಿನ ಸೌಲಭ್ಯವೂ ಇರುವುದು. ಹಾಗೂ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಹಾಲು ಮೊಸರು ಸಿಗುವ ವ್ಯವಸ್ಥೆಯೂ ಇರುತ್ತದೆ. ಅದಕ್ಕೆಂದೇ ಗೋಶಾಲೆ ನಿರ್ಮಿಸವಾಗಿದೆ. ಚಿಕ್ಕ ಮಕ್ಕಳಿಗೆ ಹಾಲು ಸಿಗಬೇಕು, ಬಂದಂಥ ಭಕ್ತಾದಿಗಳಿಗೆ ಮೊಸರು ಹಾಗೂ ಹಾಲಿನ ವ್ಯವಸ್ಥೆ ಊಟಕ್ಕೆ ಸಿಗಬೇಕು ಎಂದು ಅಲ್ಲಿನ ಧರ್ಮಾಧಿಕಾರಿಗಳಾದ ರಾಮಣ್ಣನವರು ದೇವಸ್ಥಾನದ ಎಲ್ಲ ಕೆಲಸವನ್ನು ನಿಷ್ಠೆಯಿಂದ ಪಾಲನೆ ಮಾಡುತ್ತಿದ್ದಾರೆ. ಹಾಗೂ ದೇವಸ್ಥಾನದ ಹಿಂಭಾಗದಲ್ಲಿ ಯವತ್ಕಾರದ 250 ಅಡಿ ಎತ್ತರದ ದೇವಿ ವಿಗ್ರಹ ಒಂದನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಹಾಗೂ ಈ ವಿಗ್ರಹದ ಕೆಳಗಡೆ ಮ್ಯೂಸಿಯಂ ಒಂದನ್ನು ಇಡಲಾಗುತ್ತದೆ. ಈ ದೇವಸ್ಥಾನದ ನಿರ್ಮಾಣಕ್ಕೆ ಇಲ್ಲಿನ ಭಕ್ತಾದಿಗಳು ನೀಡುತ್ತಿರುವ ದೇಣಿಗೆ ಹಣದಿಂದ ನಿರ್ಮಾಣ ಮಾಡಲಾಗುತ್ತಿದೆ. ಹಾಗೂ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡಲು ಸುಮಾರು 600 ಜನ ಒಟ್ಟಾಗಿ ಕುಳಿತು ಊಟ ಮಾಡುವ ಭೋಜನ ಮನೆಯೊಂದು ನಿರ್ಮಾಣ ಮಾಡಲಾಗುತ್ತಿದೆ. ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿಯ ಹಿಂಭಾಗ ಮತ್ತು ನಮ್ಮ ಮನಸ್ಸಿನ ಕಷ್ಟವನ್ನು ಹೇಳುತ್ತಾ 1 ರೂಪಾಯಿ ಕಾಯಿಯನ್ನು ಅಂಟಿಸಿದಲ್ಲಿ ನಮ್ಮ ಮನಸ್ಸಿನ ಇಚ್ಛೆ ಪೂರೈಸುವುದಾದರೆ ಅದು ಅಂಟಿಕೊಳ್ಳುತ್ತದೆ ಎಂದು ಇಲ್ಲಿ 200 ವರ್ಷಗಳಿಂದ ನಡೆದುಕೊಂಡು ಬಂದಿರುವ ವಾಡಿಕೆ ಆಗಿದೆ. ಹಾಗೂ ದೇವಸ್ಥಾನದ ಎಡಭಾಗದಲ್ಲಿ ದೇವಿ ಶಿಲೆಯ ಹಿಂಭಾಗ ಮನಸ್ಸಿಗೆ ಇರುವ ಕೆಟ್ಟ ಮಾಟ ಮಂತ್ರ ದೃಷ್ಟಿದೋಷ ನಿವಾರಣೆ ತೆಂಗಿನಕಾಯಿ ಕಟ್ಟನ್ನು ಹೊಡೆಯಲಾಗುತ್ತದೆ. ದೇವಿ ವಿಗ್ರಹದ ಮುಂಭಾಗದಲ್ಲಿ ಮಕ್ಕಳಿಗೆ ಹಿರಿಯರಿಗೆ ಕಣ್ಣು ದೃಷ್ಟಿ ಹೋಗಿಸಲು ನಿಂಬೆಹಣ್ಣಿನ ದೃಷ್ಟಿ ತೆಗೆಯಲಾಗುತ್ತದೆ. ಹಾಗೂ ಈ ದೇವಸ್ಥಾನದ ಅಪಾರ ಪ್ರಮಾಣದ BP ಶುಗರ್ ಇರುವ ಪೇಷಂಟ್ಗಳು ತಮ್ಮ ಮಾತ್ರೆ ಚೀಟಿ ತಂದು ದೇವಸ್ಥಾನ ಗೇಟುಗಳಿಗೆ ಸಿಗಿಸಿ ತಮ್ಮ ರೋಗ ನಿವಾರಣೆ ಆಗಬೇಕೆಂದು ದೇವಿಯ ಬಳಿ ಹರಕೆ ಮಾಡುತ್ತಾರೆ. ಇಲ್ಲಿನ ಭಕ್ತಾದಿಗಳು ಹೆಚ್ಚಿನ ಪ್ರಮಾಣದಲ್ಲಿ BP ಶುಗರ್ ಚರ್ಮ ಕಾಯಿಲೆ ಕಮ್ಮಿ ಆಗಿರುವ ಬಗ್ಗೆ ಅಲ್ಲಿನ ಭಕ್ತಾದಿಗಳು ಮನದಾಳದ ಮಾತುಗಳು ಹೇಳಿಕೊಂಡಿದ್ದಾರೆ. ಈ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಬೆಳಗಿನ ತಿಂಡಿ ಜ್ಯೂಸ್ ಮಾಡಲಾಗುತ್ತದೆ. ಇಲ್ಲಿನ ಧರ್ಮಾಧಿಕಾರಿಗಳಾದ ರಾಮಣ್ಣನವರು ಹೇಳುವುದೆಂದರೆ, ಇಲ್ಲಿಗೆ ಬರುವ ಭಕ್ತಾದಿಗಳು ಯಾರೊಬ್ಬರು ಉಪವಾಸದಿಂದ ಹೋಗಬಾರದು. ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡಿ ದೇವಿಯ ದರ್ಶನ ಮಾಡಿ ಹೋಗಬೇಕು. ಹಾಗೂ ದೇವಸ್ಥಾನದ ಹೊರಗಡೆ ಕಾರುಗಳ ಪಾರ್ಕಿಂಗ್ ಮಾಡಲು ವ್ಯವಸ್ಥೆ, ಮಕ್ಕಳಿಗೆ ಆಟವಾಡಲು ವ್ಯವಸ್ಥೆ ಮಾಡಲಾಗಿದೆ. 8 ವಾರ ಆಗಿದೆ. ಮತ್ತೇನಂತ ಅರ್ಕೆ ಮಾಡ್ಕೊಂಡಿದ್ದೀರಾ ತಾಯಿ ಹತ್ರ? ಇನ್ನೇನಿಲ್ಲ. ನಿಮ್ಮೆಲ್ಲ ಅರ್ಕೆಗಳು ಪೂರೈಸಿದೆ. ಓಕೆ, ಥ್ಯಾಂಕ್ ಯು. ಉತ್ಸವ ಮೂರ್ತಿ ತಾಯಿ ಆಗಿರ್ತಾಳೆ. ಈ ತಾಯಿಯನ್ನ ಕೆಲವೊಬ್ಬರೀಗ ದೇವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ಏನಿರ್ತದೆ ಆ ದಿನದಲ್ಲಿ ನೀವು ಬಂದರೆ ಏನಾದರೂ ಪ್ರಶ್ನೆ ಇದ್ದರೆ ತಾಯಿನ ಕೇಳ್ಬೋದು ಅಂತಂದರೆ ನೀವು ಏನಾದರೂ ಇಷ್ಟಾರ್ಥ ಆಗುತ್ತೆ ಅನ್ನಂಗಿದ್ರೆ ಬಲಸುತ್ತು ಇಲ್ಲ ಎಡಸುತ್ತು ಅನ್ನೋದು ಇಲ್ಲಿ ಗುರುಗಳಿರ್ತಾರೆ, ಅವ್ರಿಗೆ ಕೇಳೋಂಥದ್ದು ಇರ್ತದೆ. ಬಂದು ನೀವು ಕೇಳ್ಬೋದು. ಸೊ ಈ ಥರ ಇರ್ತದೆ ಅಮಾವಾಸ್ಯೆ ಹುಣ್ಣಿಮೆ. ಅಮಾವಾಸ್ಯೆ ದಿನ ಸಂಜೆ ಒಂದು 10-10:30 ಸ್ಟಾರ್ಟ್ ಆಗ್ತದೆ. ಮತ್ತೆ ಹುಣ್ಣಿಮೆ ದಿನ ಬೆಳಗ್ಗೆ 10-10:30 ಸ್ಟಾರ್ಟ್ ಆಗ್ತದೆ. ಎಷ್ಟು ದಿನಗಳಲ್ಲಿ ವಾಗ್ದಾನ ಕೊಡುತ್ತೆ ಸರ್? ವಾಗ್ದಾನ 2 ದಿನದಲ್ಲೇ ನಡೀತದೆ. ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾತ್ರ. ಸೊ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ಸಹ ಕೇಳ್ಬೋದು. ನಿಮಗೆ ಆಗುತ್ತೆ ಅನ್ನಂಗಿದ್ರೆ ಬಲಸುತ್ತು ಕೊಡ್ತಾಳೆ ತಾಯಿ ಉತ್ತರನ, ಇಲ್ಲಂದ್ರೆ ಎಡಸುತ್ತು ಅನ್ನೋದಿರ್ತದೆ. ಅದಕ್ಕೆ ಪರಿಹಾರ ಏನು ಅನ್ನೋದು ಸಹ ಇಲ್ಲಿ ಗುರುಗಳಿರ್ತಾರೆ, ಅವ್ರನ್ನ ಕೇಳೋದ್ರ ಮುಖಾಂತರವಾಗಿ ನೀವು ತಿಳ್ಕೊಂಡು ಅದನ್ನು ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು.
ಅದನ್ನೆಲ್ಲ ತೋರಿಸ್ಬಾರ್ದು. ಆ ಹೋಮಕ್ಕೆ ಅಮೌಂಟ್ ಇದೆಯಲ್ಲ ಅದನ್ನು ನಾನು ಹೇಳಕ್ಕೆ ಹೋಗ್ತೀನಿ. ಇಲ್ಲ, ಅದು ಮ್ಯೂಟ್ ಮಾಡ್ತೀನಿ, ಅದು ಮ್ಯೂಟ್ ಮಾಡಿ. ಮಾಡಿಲ್ಲ. ಇಲ್ಲ, ಅದೇನು ಇಲ್ಲ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते कात्यायनाय विद्महे कन्याकुमारी धीमहि. ಹೇಳಿ ಸರ್, ಮೊದಲಿಗೆ ತಮ್ಮ ಹೆಸರು ಹೇಳಿ. ನಮ್ಮ ಭರತ್ ಅಂತ. ನಿಂಬೆನ ದೃಷ್ಟಿ ತೆಗಿತಾರ, ನರದೃಷ್ಟಿ, ಕನ್ನದೃಷ್ಟಿ, ಕಾಲು ಕೈ ನೋವು, ಹೊಟ್ಟೆ ನೋವು, ಮೈ ಹುಷಾರ ಆಗಬೇಕು, ಜನದೃಷ್ಟಿ ಅದು ಹೋಗ್ಬೇಕಂದ್ರೆ ನಿಂಬೆನ ದೃಷ್ಟಿ ತೆಗಿತಾರೆ. ನಿಮ್ಮೇನು ದೃಷ್ಟಿ ತೆಗಿತಾರೆ. ನಿಮ್ಗೆ ಯಾವ ಆರೋಗ್ಯ ಸಮಸ್ಯೆ ಇರಲಿ ಆ ಸಮಸ್ಯೆ ಎಷ್ಟು ವಾರಗಳ ಕಾಲ ಹೊಡಿಸ್ಕೋಬೇಕು ಸರ್? ಶತ್ರುಗಳು ಆಡಗಲ್ಸದೆ ಇದು ಬೀಗ ಹಾಕ್ಬೇಕನ್ನ, ಬೀಗ ಹಾಕ್ಬೇಕು. ಬೀಗ ಹಾಕಬೇಕು. ಓಕೆ. ಎಷ್ಟು ದಿನಗಳ ನಿಂಬೆಹಣ್ಣು ಹೊಡಿಸ್ಬೇಕು ಅಥವಾ ಪ್ರತಿ ವಾರ ಬರೋದು? ನಿಂಬೆನ ದೃಷ್ಟಿ, ನರದೃಷ್ಟಿ, ಕನ್ನದೃಷ್ಟಿ ಇರ್ತಾವೆ. ಕಾಲು ಕೈ ನೋವು, ಹೊಟ್ಟೆ ನೋವು, ಮೈ ಹುಷಾರಿಲ್ಲ, ಅದು ಯಾವಾಗ ಬೇಕಾದ್ರೆ ಅದು ಆಗುತ್ತೆ. ಇದು ನಾವು ತೆಗಿಬೇಕಂದ್ರೆ ಇದು 20 ರೂಪಾಯಿ ತೊಗೊಂಡಷ್ಟು ನಾವು ದೃಷ್ಟಿ ತೆಗಿತಿಲ್ಲ. ಓಕೆ ಸರ್. तन्नो दुर्गे प्रचोदयात्. श्रीकाटेरम्बदेव्यै नमः. मङ्गलनीराजनम्. ನಾನು ಹೊಡಿತೀನಿ ಗ್ಯಾರಂಟಿ ಅನ್ನ. ವಿಗ್ರಹ ಎಷ್ಟು ದೊಡ್ಡದು, ಎಲ್ಲಿ ಸರ್ ಇದು ಪ್ರತಿಷ್ಠಾಪನೆ? ಕೆಲಸ ಅಲ್ಲ, ಅಲ್ಲ ಪ್ರತಿಷ್ಠಾಪನೆ ಮೇಲ್ಗಡೆಗಾ? ಪ್ರತಿಷ್ಠಾಪನೆ ಸಿಮೆಂಟ್ ಸ್ಟ್ಯಾಚು, ಅದು ಸಿಮೆಂಟ್ದು. ಸಿಮೆಂಟ್ದಾ? ಅದು ಒಂದು ಫ್ಲೋರ್, ಇನ್ನೂ ಒಂದು ಫ್ಲೋರ್ ಬರ್ತದೆ ಬಿಲ್ಡಿಂಗು. ಹಾಂ, ಅದ್ರ ಮೇಲೆ ಸ್ಟ್ಯಾಚು ಬರೋದು 252 ಅಡಿ. ಅದೇನೈತೆ ನೋಡ್ರಲ್ಲ, ಅಲ್ಲ ಅದೇ ಬರೋದು. ಈ 2 ಫ್ಲೋರ್ ಬಸ್ ವ್ಯವಸ್ಥೆ ಮತ್ತು ಆಟೋ ವ್ಯವಸ್ಥೆ ಯಾವ ರೀತಿ ಇದೆ ಸರ್? ಸರ್, ನೀವು ಇಲ್ಲಿ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಹೊಸಕೋಟೆಗೆ ಬಸ್ ಸಿಗುತ್ತೆ. ಹೊಸಕೋಟೆಯಿಂದ ಪ್ರತಿ ಒಂದು ಅರ್ಧವರೆಗೂ ದೇವಸ್ಥಾನದ ಹತ್ತಿರಕ್ಕೆ ಬಸ್ ಇರ್ತದೆ. ಬಸ್ ಫೆಸಿಲಿಟಿ ಇರ್ತದೆ, ನಿಮಗೆ ಎಲ್ಲ ಫ್ರೀ ಬಸ್ ಇರ್ತದೆ. ಪ್ರತಿಯೊಬ್ಬರು ಸಹಿತ ಆ ಒಂದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಮನೆ ಮೇಲೆ ನಮಗೆ ನಂಬಿಕೆ ಇರಬೇಕು, ಆಮೇಲೆ ಪಕ್ಕದ ಮನೆ ನಾವು ನೋಡಬೇಕು. ನಮ್ಮ ಮೇಲೆ ನಂಬಿಕೆ, ನಮಗೆ ನಂಬಿಕೆ ಇಲ್ಲ ಅಂದರೆ ಬೇರೆಯವ್ರಿಗೆ ಏನು ನಂಬಿಕೆ ಇರ್ತದೆ? ಇದು 40 நாங்கள் ஏதோ செஞ்சுக்கிட்டு இருந்தோம். அங்கேருந்து ஃபோன் பண்ணி கூப்பிட்றாருண்ணே.
ಕತ್ತೆ ಏನಕ್ಕೆ ಸಾಕಿದ್ದಾರೆ? ಇದನ್ನ ಯಾಕೆ ಸಾಕಿದ್ದಾರೆ ಸರ್? ಇರಲಿ ಅಂತ. ಕ್ಷೇತ್ರದಲ್ಲಿ 9 ವಾರ ಪೂರ್ಣಫಲ ಕಟ್ಟೋದಿರ್ತದೆ ಪ್ರೊಸೀಜರ್, ಏನು ಪದ್ಧತಿ ಅಂತ ಕರಿತೀವಿ. 9 ವಾರದಲ್ಲಿ ಕೆಲವೊಬ್ಬರಿಗೆಲ್ಲ 1-2 ಕಾಯಿ ಕಟ್ಟಿದ್ರೇ ಅನುಕೂಲ ಆಗ್ತದೆ, ಕೆಲವೊಬ್ರು 4-5 ಕಟ್ಟಿದ ಮೇಲೆ ಆಗ್ತದೆ, 9 ಪೂರ್ಣಫಲ ಕಟ್ಟಿದ ಮೇಲೆ ಆಗ್ತದೆ. ಕೆಲವೊಂದು ಏನಾದರೂ ಅಡೆತಡೆ ಆಯಿತು ಅಂತಂದರೆ ನಾವೇನು 5 ಅಮಾವಾಸ್ಯೆ 5 ಹುಣ್ಣಿಮೆ ಹೋಮಕ್ಕೆ ಬರೋದು ತುಂಬ ಶ್ರೇಷ್ಠವಾಗಿರ್ತದೆ. ಸೊ ಡಿಲೇ ಆಗೋದ್ರಿಂದ ಈ ಒಂದು 5 ಅಮಾವಾಸ್ಯೆ 5 ಹುಣ್ಣಿಮೆ ಹೋಮಕ್ಕೆ ಬರೋದ್ರಿಂದ 100,000% ರಿಸಲ್ಟ್ ಸಿಗ್ತದೆ ಅನ್ನೋ ಇಲ್ಲಿನ ನಂಬಿಕೆ ಸಹ ಆಗಿರ್ತದೆ. ಭಕ್ತಾದಿಗಳ ಅಭಿಪ್ರಾಯನೂ ಇದಾಗಿದೆ. ಓಕೆ ಸರ್. ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆ
ಅಲ್ಲೆಲ್ಲ ತಿನ್ಬಾರಲ್ಲ ಅಲ್ಲಿ ಮಕ್ಕಳು ಬಿಡು ಹಾಕೈತಲ್ಲ ಬಿಡು. ಅಷ್ಟು ಸುಮ್ಮನೆ ಆಗಿಲ್ಲ, ಸ್ವಲ್ಪ ಆಗಿಲ್ಲ. ಆಮೇಲೆ ಇನ್ನಿದೆ, ಹೇಳಿ ಸರ್. ಈ ಕ್ಷೇತ್ರದಲ್ಲಿ ಅರಕೆಕಾಯಿ ಕಟ್ಟುವಂಥ ಪದ್ಧತಿ ಇರ್ತದೆ. ಆ ಅರಕೆಕಾಯಿಯನ್ನು ನೀವು ಯಾವುದೇ ಕಾರಣಕ್ಕೂ ಮನೆಯಿಂದ ತಂದು ಕಟ್ಟುವಂಥ ಪದ್ಧತಿ ಇರೋದಿಲ್ಲ. ಯಾಕಂದರೆ ಈ ಕ್ಷೇತ್ರದಲ್ಲಿ ಪದ್ಧತಿ ಏನಿದೆ ಅಂತಂದರೆ, ಈ ಒಂದು ಕ್ಷೇತ್ರದಲ್ಲಿ ಆ ಅರಕೆಕಾಯಿಯನ್ನು ಹೋಮ ಹವನ ಮಾಡಿ ಇಲ್ಲಿ ಕಾಯಿ ಕೊಡ್ತಾರೆ. ಅರಕೆ ಯಾರು ಇಲ್ಲ ಮನೆ ದೇವರು. ಹೇಳಿ ಸರ್. ಅದು ಏನು ಹೇಳಬೇಕು ಹೇಳಿ ಸರ್. ಮೊದಲಾಗಿ ತಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತ. ಕ್ಷೇತ್ರ ಕಮ್ಮಲಿಪುರ ಕಡಗಮ್ಮನ ದೇವಾಲಯ. ಇಲ್ಲಿ ಸುಮಾರು ಒಂದು 325 ವರ್ಷದಿಂದ ನಡೀತಾರಂಥ ಒಂದು ಕ್ಷೇತ್ರ ಇದೆ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ 9 ವಾರ ಅಮ್ಮನ ಕಾಯಿ ಕಟ್ಟಬೇಕಾಗುತ್ತೆ. ಆ 9 ವಾರ ಯಾಕೆ ಕಟ್ಟಬೇಕು, ಏನು ಕಟ್ಟಬೇಕು ಅಂತ ಕೆಲವು ಜನ ಕ್ವಶನ್ ಕೇಳ್ತಾರೆ. 9 ವಾರ ಕಾಯಿ ಕಟ್ಟಿದ್ರೆ ನಮ್ಗೆ ಆಗಿರೋಂಥ ಒಂದು ಸಮಸ್ಯೆಗಳು ಏನೇ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಅದಾದಮೇಲೆ 5 ಅಮಾವಾಸ್ಯೆ ದುಡಿಮೆ ಕುತ್ಕೊಬೇಕಾಗುತ್ತೆ. ಅಮಾವಾಸ್ಯೆಗೆ ಯಾಕೆ ಕುತ್ಕೊಬೇಕು, ಹುಣ್ಣಿಮೆಗೆ ಯಾಕೆ ಕುತ್ಕೊಬೇಕು ಅಂತ ಕೆಲವರು ಕೇಳ್ತಾರೆ. ಅಮಾವಾಸ್ಯೆ ಕುತ್ಕೊಂಡ್ರೆ ಮಾಟ ಮಂತ್ರ ಹೋಮಾಚಾರ ಕೆಡುಕು ಮತ್ತು ಏನೇ ಒಂದು ದರಿದ್ರಿದ್ರು ಕೂಡ ಅದರಲ್ಲಿ ನಿವಾರಣೆ ಆಗುತ್ತೆ. ಕುಬೇರ ಲಕ್ಷ್ಮಿ ಹೋಮ, ಅದಕ್ಕೆ ಹಣಕಾಸಿನ ಸಮಸ್ಯೆ ಇರುತ್ತೆ. ಹಣಕಾಸಿನ ಸಮಸ್ಯೆ ಅಂದರೆ ಕುಬೇರ ಅಂದರೆ ಲಕ್ಷ್ಮಿ ದೇವರವ. ಆ ಒಂದು ಕಾರಣಕ್ಕಾಗಿ ಕುಬೇರ ಲಕ್ಷ್ಮಿ ಹೋಮಕ್ಕೆ ಕುತ್ಕೊಂಡು ನಾವು ಆ ಒಂದು ಹೋಮದಲ್ಲಿ ಭಾಗವಹಿಸಿದರೆ ಯಾವುದೇ ಅಡೆತಡೆಗಳಿದೆ ಅಂತ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲಿ ದೃಷ್ಟಿಕಾಯಿ ಅಂತ ತಗೊಂತಾರೆ. ನಾವು ಶುಕ್ರವಾರ, ಮಂಗಳವಾರ, ಭಾನುವಾರ ಅಂತ ಏನು ನಾವು ವಿಶೇಷ ದಿನದಲ್ಲಿ ಒಂದು ವಾರದಲ್ಲಿ ಇದು ಮಾಡ್ತಿರೋ ಆ ಒಂದು ಯಾರಿಗೆ ಎಂಥ ಒಂದು ಸಮಸ್ಯೆನೇ ಇರಬಾರ್ದು. ಮೂಲಧಾರೆ ದಾಟ ಆಗಿರ್ಬೋದು, ಹೋಮಾಚಾರ ಆಗಿರ್ಬೋದು, ಕೆಡುಕಾಗಿರ್ಬೋದು, ಅಥವಾ ಯಾರಾದರೂ ಏನಾದರೂ ಒಂದು ಮಾಟ ಮಂತ್ರ ಮಾಡಿ ಒಂದು ಯುದ್ಧ ಪ್ರಯೋಗಗಳಾಗಿರ್ಬೋದು ಅಂತ ಏನೇ ಒಂದು ಇದ್ದರೂ ಕೂಡ ಆ ಒಂದು ದೃಷ್ಟಿಕಾಯಿ ತಗೊಂಡು ನಾವು ಇಲ್ಲಿ ತಡೆ ಹೊಡಿಸ್ಕೊಂಡು ಹೋಗಿದ್ದಾದರೆ ಆ ಒಂದು ನಿವಾರಣೆಗೆ ಕ್ಲಿಯರ್ ಆಗುತ್ತೆ. ಅದನ್ನು 3 ವಾರದಲ್ಲಿ ನಾವು ಮಾಡ್ಕೊಬೇಕಾಗುತ್ತೆ. ಒಂದು ಇದೇನಪ್ಪ ಅಂತಂದರೆ ನಾವು ಡಾಕ್ಟರ್ ಹತ್ರ ಹೋದ್ರಾಗ ಏನೋ ಒಂದು ಇದಕ್ಕಾಗ್ತಾರಲ್ಲ ಆ ಥರ ಒಂದು ಪ್ರೆಸ್ಟೇಡ್ ಇದ್ದಂಗೆ, ಏನೋ ಒಂದು ಮೆಡಿಷನ್ ಇದ್ದಂಗೆ ಇದು. ಆ ಒಂದು ಇದರಲ್ಲಿ 100% ಕ್ಲಿಯರ್ ಆಗುತ್ತೆ. 3 ವಾರದಲ್ಲಿ ಕಂಟಿನ್ಯೂ ತಗೊಂಡ್ರೆ ದೃಷ್ಟಿ ನಿವಾರಣೆ ಆಗುತ್ತೆ. ಆಮೇಲೆ ಮುಂದೆ ಇನ್ನೂ ಹಂಗೂ ಆಗಲ್ಲ ಇನ್ನೊಂದು ಮತ್ತು ಈಗ ನಿಮ್ಮೆಣ್ಣೆ ದೃಷ್ಟಿ ಅಂತ ಮಾಡ್ತಾಯಿದ್ದೆ. ಈ ಜನಕಣ್ಣು, ಯಾಕೆಂದರೆ ಈ ಜನಗಳ ಕಣ್ಣು ಎಲ್ಲ ಥರದಲ್ಲೂ ಎಲ್ಲ ರೀತಿಯಲ್ಲಿ ಇರೋಲ್ಲ. ಆ ಒಂದು ಜನಕಣ್ಣಿಗೆ ಅಂತಲೇ ನಿಮ್ಮೆಣ್ಣೆ ದೃಷ್ಟಿ ಕೂಡ ನಾವು ಮಾಡಿದ್ರಿ ಇಲ್ಲಿ. ಅಂದರೆ ಎಲ್ಲ ಥರದಲ್ಲೂ ಎಲ್ಲ ಸಮಸ್ಯೆಗೂ ಬಗೆಹರಿಬೇಕು ನಮ್ಮ ಕ್ಷೇತ್ರದಲ್ಲಿ. ಒಂದೇ ಸಮಸ್ಯೆಗೆ ಅಂತಲ್ಲ, ಯಾರೇ ಇರಲಿ, ಯಾರೇ ಬರಲಿ, ಏನೇ ಆಗಲಿ, ಒಂದರಲ್ಲಿ ಹೋಗಿದ್ರೆ ಇನ್ನೊಂದರಲ್ಲಿ ಇದಾಗಬೇಕು, ಇನ್ನೊಂದರಲ್ಲಿ ಹೋಗಿದ್ರೆ ಮತ್ತೊಂದರಲ್ಲಿ ಆಗಬೇಕು ಅನ್ನೋದೇನಿಲ್ಲ. ಎಲ್ಲ ಥರದಲ್ಲಿ ಎಲ್ಲ ಒಂದು ನಿವಾರಣೆಗೂ ನಮ್ಮ ಕ್ಷೇತ್ರದಲ್ಲಿ ಲಭ್ಯವಿದೆ. ಓಕೆ, ಪೂಜೆ ಮಾಡ್ತಾರೆ.